ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಬೆಂಗಳೂರಿನಲ್ಲಿ ಯಾರನ್ನೇ ನಾನ್ ವೆಜ್ ಐಟಮ್ ಬಗ್ಗೆ ಕೇಳಿದ್ರೆ ಮೊದಲಿಗೆ ನೆನಪಾಗೋದು ಬಿರಿಯಾನಿ ಅಥವಾ ಕಬಾಬ್. ಅದೇ ನಾನ್ ವೆಜ್ ಹೋಟೆಲ್ ಬಗ್ಗೆ ಕೇಳಿದ್ರೆ ಎಲ್ಲರೂ ಫಸ್ಟಿಗೆ ಹೇಳೋದು ಎಂಪೈರ್ ಹೋಟೆಲ್ನ ಹೆಸರು. ಹಾಗಾದ್ರೆ ಈ ಎಂಪೈರ್ ಹೋಟೆಲ್ನ ಹುಟ್ಟು ಹಾಕಿದ್ಯಾರು? ಯಾವಾಗ್ನಿಂದ ಆರಂಭ ಆಯಿತು? ಇದರ ಸಕ್ಸಸ್ನ ಸೀಕ್ರೆಟ್ ಏನು? ದೊಡ್ಡ ಮಟ್ಟದಲ್ಲಿ ಎಂಪೈರ್ ಬೆಳೀತಾ ಇದೆ. 40ಕ್ಕೂ ಹೆಚ್ಚು ಔಟ್ಲೆಟ್ಗಳಿದ್ದಾವೆ. ಸಾವಿರಾರು ಸಂಖ್ಯೆಯಲ್ಲಿ ಡೈಲಿ ಬರುವಂತಹ ಕಸ್ಟಮರ್ಸ್ ಇದ್ದಾರೆ. ಹಾಗಾದ್ರೆ ಎಂಪೈರ್ನ ಯಶೋಗಾಥೆ ಯಾವ ರೀತಿಯಾಗಿದೆ? ಆ ಸಾಧಕರನ್ನ ಜೊತೆಗೆ ಎಂಪೈರ್ನ ಯಶೋಗಾಥೆಯನ್ನ ಇವತ್ತು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಇವತ್ತಿನ ನಾನು ನನ್ನ ಸಾಧನೆ ಕಾರ್ಯಕ್ರಮದಲ್ಲಿ. ಎಂಪೈರ್ ರೆಸ್ಟೋರೆಂಟ್ ಇವತ್ತು ನಿಜ ಅರ್ಥದಲ್ಲಿ ಎಂಪೈರ್ ಆಗಿ ಬೆಳೆದು ನಿಂತಿದೆ. ಅಂದ್ರೆ ಸಾಮ್ರಾಜ್ಯವಾಗಿ ಬೆಳೆದು ನಿಂತಿದೆ. ಯಾವುದೇ ಒಂದು ಸಂಸ್ಥೆ ರಾತ್ರಿ ಹಗಲಾಗೋದ್ರೊಳಗೆ ಸಾಮ್ರಾಜ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಯಶಸ್ಸಿನ ಉತ್ತುಂಗದಲ್ಲಿ ಎಂಪೈರ್ ನಿಂತಿದೆ ಅಂದ್ರೆ ಅದರ ಹಿಂದಿರುವಂತಹ ಶ್ರಮ ಏನು? ಈ ಬಗ್ಗೆ ಮಾತನಾಡೋದಕ್ಕೆ ಎಂಪೈರ್ನ ಆಧಾರ ಸ್ತಂಭಗಳು ಅಂದ್ರೆ ಎಂಪೈರ್ನ ನಡೆಸ್ಕೊಂಡು ಹೋಗ್ತಾ ಇರುವಂಥವರೇ ಇವತ್ತು ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೊದಲನೇದಾಗಿ ಕಾರ್ಯಕ್ರಮದಲ್ಲಿ ಎಂಪೈರ್ನ ಚೇರ್ಮನ್ ಆಗಿರುವಂತಹ KPC ಮೊಹಮ್ಮದ್ ಕುಂಜಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಅಬ್ದುಲ್ ಅಜೀಜ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶಹೀದ್ ಹಕ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂಪೈರ್ನ CEO ಆಗಿರುವಂತಹ ಶಾಕೀರ್ ಹಕ್ ಅವರಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಜೊತೆಗೆ ಈಸಿ ಬೈಟ್ಸ್ನ ವರ್ಟಿಕಲ್ ಹೆಡ್ ಮಸೂದ್ ಮೊಹಮ್ಮದ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮೊದಲನೇದಾಗಿ ಅಬ್ದುಲ್ ಅಜೀಜ್ ಸರ್, ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ನಾನು ಆಗಲೇ ಹೇಳಿದೆ, ಯಾವುದೇ ಒಂದು ಸಂಸ್ಥೆಯಾಗಲಿ ರಾತ್ರಿ ಹಗಲಾಗೋದ್ರೊಳಗೆ ಇಷ್ಟು ದೊಡ್ಡ ಎಂಪೈರ್ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ತುಂಬ ಕಲ್ಲು ಮುಳ್ಳಿನ ಹಾದಿ ಇರುತ್ತೆ. ನಿಮ್ಮ ಜರ್ನಿ ಆರಂಭ ಆಗಿದ್ದು ಯಾವಾಗ? ಎಂಪೈರ್ನ ಆ ಕನ್ಸು ಹುಟ್ಟಿದ್ದೆಲ್ಲಿ ಅಂತ ಹೇಳಿ. 1966ರಿಂದ ನಮ್ಮ ತಂದೆ ಮಲೇಷ್ಯಲ್ಲಿ ವಾಸ ಮಾಡಿದರು. ಅವರು ಬೆಂಗಳೂರು ಬಂದು ಒಂದು ಎಂಪೈರ್ ಉಪಹಾರ ಶಾಲೆ ಅಂತ ಶುರು ಮಾಡಿದರು. ಶಿವಾಜಿನಗರ್ನಲ್ಲಿ BRV ಥಿಯೇಟ್ರ್ ಅಂತ ಒಂದು ಥಿಯೇಟ್ರ್ ಇದೆ. ಅದು ಪಕ್ಕದಲ್ಲಿ ಒಂದು ಚಿಕ್ಕ ಹೋಟೆಲು ಪ್ರಾರಂಭ ಮಾಡಿದ್ದಾರೆ 1966. ಸುಮಾರು ಆವಾಗ ಒಂದು 20 ಜನ ಕೆಲಸ ಮಾಡಿದರು. ಕಾರ್ಯಕರ್ತರು ಹೇಳ್ತಾರಲ್ಲ, ಕಾರ್ಯಕರ್ತರು ಸುಮಾರು ಒಂದು 20 ಜನ ಇತ್ತು ಆವಾಗ. ಒಂದು ಸ್ವಲ್ಪ ಚಿಕ್ಕ ಹೋಟ್ಲಿಂದ ಪ್ರಾರಂಭ ಮಾಡಿ ಇಷ್ಟು ಮಟ್ಟಕ್ಕೆ ಈಗ ಬರೋದಕ್ಕೆ ನಮ್ಮ ಕನ್ನಡಿಗರು ಮತ್ತು ನಮ್ಮ ಬೆಂಗಳೂರು ನಿವಾಸಿಗಳು ಎಲ್ಲರೂ ಒಂದು ಸಹಾಯ ತುಂಬ ಮಾಡಿದ್ದಾರೆ. ಮತ್ತು ನಮ್ಮ ಅಣ್ಣವರು ಅವ್ರು ತೀರೋಗಿದ್ರು, ಅಬ್ದುಲ್ ಹಕ್ ಅಂತ ಇತ್ತು. 1970 ಅವರು ಬಂದು ಈ ಮಟ್ಟಿಗೆ ಇಂಪ್ರೂವ್ ಮಾಡಿದರು ಅವ್ರ ಬಿಸ್ನೆಸ್. ಅವರು ತುಂಬ ಕಷ್ಟಪಟ್ಟು ಅವರೇ ಈ ಬಿಸ್ನೆಸ್ ಎಲ್ಲ ಈ ಮಟ್ಟಕ್ಕೆ ಒಂದು ಶುರುವಾದ ಅವರೇ ಮಾಡಿದರು. ಮೊಹಮ್ಮದ್ ಕುಂಜಿ ಸರ್, ಈಗ ಎಂಪೈರ್ನ ವ್ಯಾಪ್ತಿ ಏನು ಅಂತ ಹೇಳಿ, ಅಂದರೆ ಎಷ್ಟು ಔಟ್ಲೆಟ್ಗಳಿದ್ದಾವೆ, ಎಷ್ಟು ಗ್ರಾಹಕರಿದ್ದಾರೆ, ಎಷ್ಟು ಡೈಲಿ ನಿಮ್ಮ ಎಷ್ಟು ಜನರಿಗೆ ಆಹಾರವನ್ನು ನೀವು ಒದಗಿಸ್ತಾ ಇದ್ದೀರಿ ಅಂತ ಹೇಳಿ. We have 36 branches now and we serve about 25,000 customers a day. 25,000 ಜನ ಊಟ ಕೊಡ್ತಾರೆ. ಅದು ನಾವು ಮಾಡೋದೆಲ್ಲ ನಮ್ಮ ಅಡುಗೆನೇ, ಬೇರೆ ನಾವು ಯೂಸ್ ಮಾಡೋದು ಸ್ಪೈಸಸ್ಸು ಎಲ್ಲ ಅದರಲ್ಲಿ ಎಲ್ಲ ಆರ್ಗ್ಯಾನಿಕ್ಕು ಇದು ಯೂಸ್ ಮಾಡ್ತಾರೆ ನಾವು. ಶಾಹಿದ್ ಸರ್, 3rd ಜನರೇಷನ್ ಪ್ರೊಬಬ್ಲಿ ನಿಮ್ಮದು. ಈ ಬಿಸ್ನೆಸ್ನ ಯಾವ ಥರ ನೋಡ್ತೀರಿ ನೀವು? ಎಂಟರ್ ಆಗುವಂತಹ ಸಂದರ್ಭದಲ್ಲಿ ಎಂಪೈರ್ ಯಾವ ಒಂದು ಕಂಡೀಷನ್ನಲ್ಲಿತ್ತು, ಈಗ ಯಾವ ಹಾದಿನಲ್ಲಿ ಸಾಗ್ತಾ ಇದೆ ಅಂತ ಹೇಳಿ? ಇವಾಗ 3rd ಜನರೇಷನ್ ನಮಗೆ ಇಟ್ ಈಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಟ್ರೆಂಡ್ಸ್ ಏನಿದೆ, ಅದು ಪ್ರಕಾರ ನಾವು ಮೆನು ಕ್ಯೂರೇಟ್ ಮಾಡೋದು, ಪ್ರೈಸಿಂಗ್ ಸೆಟ್ ಮಾಡೋದು, ಅದೆಲ್ಲ ತುಂಬ ನಮಗೆ ಮುಖ್ಯವಾದ ವಿಷಯ ಫಾರ್ ದ ಬಿಸ್ನೆಸ್ ಟು ಗ್ರೋ. ಶಾಕೀರ್ ಸರ್, ಇವಾಗ ಬಿಸ್ನೆಸ್ಸಲ್ಲಿ ಮಾರ್ಕೆಟ್ನಲ್ಲಿ ನಾನ್ ವೆಜ್ ಹೋಟೆಲ್ಸು ಅಥವಾ ಈ ಥರ ಫುಡ್ ಕೊಡುವಂಥ ಹೋಟೆಲ್ ಸಿಕ್ಕಾಪಟ್ಟಾಗಿದೆ. ಬಟ್ ಎಂಪೈರ್ ಅದು ಹೆಸರೇ ಒಂದು ಬ್ರ್ಯಾಂಡ್ ಆಗಿ ಬಿಲ್ಟ್ ಆಗಿದೆ. ಸಾಧನೆಯ ಹಿಂದಿನ ಸೀಕ್ರೆಟ್ ಏನು ನಿಮ್ಮ ಪ್ರಕಾರ ಎಂಪೈರ್ನದ್ದು? 1966 ಇಂದ ಇದುವರೆಗೂ ಸ್ಟಾರ್ಟಿಂಗ್ ಮಾಡಿದ ತಕ್ಷಣ ಚಿಕ್ಕದು ಹೋಟ್ಲು,
ಅಲ್ಲಿಂದ ಬರೀ ಸಮೋಸ ಟೀ ಕೊಟ್ಬಿಟ್ಟು ಬ್ಯಾಂಗ್ಳೂರು ಸಿಟಿ ಅದು ಆ್ಯಸ್ ಎನ್ ಅದು ಗ್ರೋ ಆದ ತಕ್ಷಣ ಜನ ಜಾಸ್ತಿ ಬಂದಾಗ ಅಲ್ಲಿಂದ IT ಇಂಡಸ್ಟ್ರಿ ಆವತ್ತು ನಮ್ಮ ITI ಗ್ರೂಪು ಈ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ಬಂದಾಗ ಅವರಿಗೆ ಊಟ ಕೊಡೋದು, ಅಲ್ಲಿಂದ ಸ್ಲೋ ಆಗಿ ಟ್ರೆಂಡು ಚೇಂಜ್ ಮಾಡೋದು. 80s ಬಂದಾಗ ಈ ಕ್ಲಬ್ ನಮ್ಮ ಪಬ್ ಕಲ್ಚರ್ ಬಂದಾಗ ಅಲ್ಲಿಂದ ಆ್ಯಸ್ ಎನ್ ಇಟ್ ವಾಸ್ ಇವಾಲ್ವಿಂಗ್. 2000 ಇಯರಲ್ಲಿ ಬಂದಾಗ IT ಬೂಮ್ ಬೆಂಗಳೂರಿನಲ್ಲಿ. ಫ್ರಮ್ ದೇರ್ ನಮ್ಮ ಚರ್ಚ್ ಸ್ಟ್ರೀಟ್ ಔಟ್ಲೆಟ್ ಬಂದ ತಕ್ಷಣ ಅಲ್ಲಿಂದ IT ಕ್ರೌಡ್ ಬಂದಿದ್ದರು. ಆಮೇಲೆ IT ಬೂಮ್ ಬಂದಿದ್ದರು 2006-2007. ಅಲ್ಲಿಂದ ಈ ಟೆಕ್ನಾಲಜಿ ಬಗ್ಗೆ ನಾವು ಫಸ್ಟ್ ಟೈಮ್ ವಿ ಸ್ಟಾರ್ಟೆಡ್ ಅ ಕಾಲ್ ಸೆಂಟರ್. ಅದು ಇನ್ ಹೌಸ್ ಕಾಲ್ ಸೆಂಟರ್. ಆವತ್ತು ನಮ್ಮ ಡಾಮಿನೋಸ್ ಪಿಜ್ಜಾ ಇಲ್ಲಾಂದರೆ ಪಿಜ್ಜಾ ಔಟ್ ವರೆಗೆ ಅವರು ಮಾಡಿದರು. ಇಟ್ ವಾಸ್ ಅ ಗೇಮ್ ಚೇಂಜರ್ ಫಾರ್ ಅಸ್. ವಿ ಆರ್ ಅ ಜನ್ರೇಷನಲ್ ಬಿಸ್ನೆಸ್ ಆ್ಯಂಡ್ ಜನ್ರೇಷನಲ್ ಬಿಸ್ನೆಸ್ಸೇ ಭಾಳ ಜಾಸ್ತಿ ಅದು ಬೋರಿಂಗ್ ಸೌಂಡ್ ಆಗುತ್ತೆ. ಜನ್ರೇಷನಲ್ ಬಿಸ್ನೆಸ್ ಅಂತಾರೆ. ಒಂದು ಫ್ಯಾಮಿಲೀಸ್ ಬಂದರೆ ಇಲ್ಲಪ್ಪ ಅವರೆಲ್ಲ ಓಲ್ಡ್ ಸ್ಕೂಲ್ ಇದು ಮಾಡ್ತಾರೆ ಅಂತ. ಅವ್ರ ಪರ್ಸೆಪ್ಷನ್ ಒಂದು ಮಾಡಬೇಕು, ಚೇಂಜ್ ಮಾಡಬೇಕಾಗಿತ್ತು. ಆ್ಯಂಡ್ ಪೀಪಲ್ ಗೊತ್ತು, ನೈಟಲ್ಲಿ ಪಬ್ಬೆಲ್ಲ ಕ್ಲೋಸ್ ಆಗಿದ್ದರೆ ಎಂಪೈರ್ ಇಸ್ ದಿ ಒಳ್ಳಿ ಓಪನ್ ಔಟ್ಲೆಟ್. ಅದು ನನಗೆ ಒಂದು ಪ್ರೌಡ್ ಮೂಮೆಂಟ್ ಇದೆ, ನೋ ಡೌಟ್. ಕೋವಿಡ್ ಬಂದಾಗ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸು ಲಾಸ್ನಲ್ಲಿ ಬಿದ್ವು. ಎಂಪೈರ್ಗೆ ಯಾವ ಥರ ಹೊಡೆತ ಬಿತ್ತು ಅಂತ ಹೇಳಿ? ಮೇಡಮ್, ಅದು ಕೋವಿಡ್ ಬಂದಾಗ ಆಲ್ಮೋಸ್ಟ್ ಆವತ್ತು ನಮಗೆ ಆಲ್ಮೋಸ್ಟ್ 29 ಔಟ್ಲೆಟ್ಸ್ ಇತ್ತು. 29 ಔಟ್ಲೆಟ್ಸ್ ಜೊತೆಗೆ ಒಂದು 2600 ಸ್ಟಾಫ್ ನಮ್ಮ ಎಂಪ್ಲಾಯೀಸ್ ಇತ್ತು. ಓವರ್ ನೈಟ್ ಎಲ್ಲ ಕ್ಲೋಸ್ ಆಗಿದೆ ಮೇಡಮ್. ಯಾವಾಗಲೂ ಹೋಗಿದ್ರೆ ಜನಕ್ಕೆ ಊಟ ಸಿಕ್ಕಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಸ್ವಿಗ್ಗಿ ಝೊಮ್ಯಾಟೊ ಅವರು ರೈಡರ್ಸ್ ಬಿಟ್ಟಿದ್ದು ಅವರು ಡೆಲಿವರಿ ಮಾಡ್ತಾ ಇತ್ತು. ಅಲ್ಲಿಂದ ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ 5 ಔಟ್ಲೆಟಿಂದ 10 ಔಟ್ಲೆಟು, 10 ಔಟ್ಲೆಟಿಂದ 15 ಔಟ್ಲೆಟು. ಜನ ಅವರೆಲ್ಲ ಊರು ಹೋಗಿದೆ, ಅವರೆಲ್ಲ ತಿರುಗಿ ನಾವು ಕರಿಬಿಟ್ಟು ಸ್ಲೋ ಆಗಿ ಇಟ್ ಟುಕ್ ಅಸ್ 2 years ಮೇಡಮ್ ಟು ರಿಕವರ್. ನಮ್ಮ ಪಾಯಿಂಟ್ ಆಫ್ ಸೇಲ್ ಒನ್ ಆಫ್ ದ ಬೆಸ್ಟ್ ಇನ್ ದ ಕಂಟ್ರಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಎ ಡೆಡಿಕೇಟೆಡ್ IT ಟೀಮ್, ವಿ ಹ್ಯಾವ್ ಎ ಡೆಡಿಕೇಟೆಡ್ ಆಡಿಟ್ ಟೀಮ್. ನೀವು ಆಚೆಯಿಂದ ನೋಡಿದರೆ ಒಂದು ಫ್ಯಾಮಿಲಿ ಬಿಸ್ನೆಸ್ ಥರ ಕಾಣಿಸ್ತೆ, ಬಟ್ ವಾಟ್ ಇಸ್ ಬಿಹೈಂಡ್, ಮೇಡಮ್ ಕೇಳಿದ್ರಲ್ಲ ಏನು ಸೀಕ್ರೆಟ್ ಅಂತ. ಸೀಕ್ರೆಟ್ದಂತೆ ನಾನು ಕೇಳಿದ್ರೆ ಏನು ಸೀಕ್ರೆಟ್ ಹೇಳೋಕ್ಕೇನಿಲ್ಲ ಮೇಡಮ್. ಅದೇ ಇಟ್ ಈಸ್ ಅ ಬ್ಲೆಸ್ಸಿಂಗ್. ಆಮೇಲೆ ಇಟ್ ಈಸ್ ಲವ್ ಆಫ್ ದ ಪೀಪಲ್. ನಾವು ಯಾವಾಗಲೂ ಅವೈಲಬಲ್ 24/7. ಏನು ಕಸ್ಟಮರ್ ಕಂಪ್ಲೇಂಟ್ ಇದ್ರೂ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತಾ ಇದ್ದೀನಿ. ಜನ್ರೇಷನ್ ವೈಸ್ ಕಸ್ಟಮರ್ಸು ಕೂಡ ಬರ್ತಾ ಇದ್ದಾರೆ. ಅವ್ರ ತಂದೆ ಬರ್ತಾ ಇದ್ರು, ಈ ಮಕ್ಕಳು ಬರ್ತಾ ಇದ್ದಾರೆ. ಆ ಥರ ಕಸ್ಟಮರ್ಸು ಒಂದು ಹೋಟೆಲ್ಗೆ ಅವ್ರು ಸ್ಟಿಕ್ ಆನ್ ಆಗೋದು, ನಾವು ಇಲ್ಲೇ ತಿನ್ನೋದು ಅಂಥೇಳಿ ಒಂದು ತಲೆಮಾರೇ ಸ್ಟಿಕ್ ಆನ್ ಆಗೋದು, ಅವ್ರನ್ನ ಅಷ್ಟು ಹಿಡಿದಿಟ್ಕೊಳ್ಳೋದು ಎಷ್ಟು ಕಷ್ಟ ಅಂಥೇಳಿ. ಹೌದು, ಯಾಕೆಂದರೆ ಇದರಲ್ಲಿ ನಮೀಗ ಸುಮಾರು 3 ಜನರೇಷನ್ ನಮ್ಮ ಕಸ್ಟಮರ್ ಈಗ. ನೀವು ಹೆಂಗೆ 3 ಜನರೇಷನ್ ಅದೇ ಥರ 3 ಜನರೇಷನ್ ಅವರು ಆವಾಗ ಯಾವ ಟೆಸ್ಟ್ ನಾವು ಮೇಂಟೈನ್ ಮಾಡೋದು ಅದೇ ಟೆಸ್ಟ್ ಇವಾಗ ಮೇಂಟೈನ್ ಮಾಡೋದು. ಮತ್ತು ನ್ಯೂ ಜನ್ರೇಷನ್ಗೆ ಏನನ್ನು ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಸಿ ಬೈಟ್ ಅಂತ ಈಗ ಮಸೂದು ಫ್ರೈಡ್ ಚಿಕನ್ ಬರ್ಗರ್ ಅಲ್ಲ, ಈಸಿ ಬೈಟ್ಸ್ ಅಂತ ಒಂದು ಮಸೂದು ಇದು ರೆಡಿ ಮಾಡ್ತಾರೆ. ಮತ್ತು ಜ್ಯೂಸ್ ಫ್ರೈಡ್ ಚಿಕನ್ ಬ್ರ್ಯಾಂಡ್, ಫ್ರೈಡ್ ಚಿಕನ್ ಈಸಿ ಬೈಟ್ಸ್ ಅಂತ ಇದೆಲ್ಲ ಥರ. ಹೌದು. ಮತ್ತು ಜ್ಯೂಸ್ ಒಂದು ಇನ್ನೊಂದು ಸೆಕ್ಷನ್ ಇದೆ, ಎಂಪೈರ್ ಜ್ಯೂಸ್. ಅದು ನನ್ನ ಮಗ ಜಹರಿನ್ ಅಂತ ಅವನು ಹ್ಯಾಂಡಲ್ ಮಾಡ್ತಾರೆ. ಮತ್ತು ವೆಜಿಟೇರಿಯನ್ ಸೆಕ್ಷನ್ ಇದೆ, ಪ್ಯೂರ್ ವೆಜಿಟೇರಿಯನ್ ಹೈವೇನಲ್ಲಿ. ಈಗ ನಾವು ಸ್ವಲ್ಪ ಆಚೆ ಕಡೆ ಮತ್ತು ಅದರ ಬೇರೆ ಕಂಟ್ರಿನಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದೊಂದು ಐಡಿಯಾ ಇದೆ. ಈಗ ಸೌದಿ ಅರೇಬಿಯಲ್ಲಿ ಮಾಡ್ತಾ ಒಂದು ಐಡಿಯಾ ಇದೆ. ಮತ್ತು ಮಲೇಷ್ಯಾನಲ್ಲಿ ಒಂದು ಚಿಕ್ಕದೊಂದು ಅಂಗಡಿ ಓಪನ್ ಮಾಡಿದ್ದಾರೆ ಈಗ. ಮತ್ತು ದುಬೈಯಲ್ಲಿ ಆಲ್ರೆಡಿ 2008 ಇದೆ. ಕರಾಮ್ ಅಂತ ಇನ್ನೊಂದು ಬ್ರಾಂಚ್ ಇದೆ ನಮ್ಮ ಹತ್ರ. ಒಂದು ಇನ್ನೊಂದು ಬ್ರ್ಯಾಂಡೇ ಅದು ಬೇರೆ ಥರನೇ ಫುಡ್. ಎಂಪೈರ್ ಕರ್ಮ ಸ್ಪೆಷಾಲಿಟಿ ಅಂದರೆ ಅದು ಪಂಜಾಬಿ ಫುಡ್ ಸರ್ವ್ ಮಾಡ್ತಾರೆ. ಮತ್ತು ಸ್ವಲ್ಪ ಅರಬಿಕ್ ಸ್ಟೈಲು ಮತ್ತು ಲಕ್ನೋ ಸ್ಟೈಲೆಲ್ಲ ಸೇರಿ ಮುಘಲ್ ಸ್ಟೈಲು. ಅದು ಕೂಡ ನಮ್ಮ ಪೋರ್ಟ್ಫೋಲಿಯೋಲಿ ಇದೆ. ಕಸ್ಟಮರ್ ತುಂಬ ಇಷ್ಟಪಡ್ತಾರೆ ಅದು. ಎಂಪೈರ್ ಅಂದರೆ ಒಂದು ಭಾವನೆ, ಒಂದು ಇಮೋಷನ್. ನಮ್ಮದು ಒಂದು ಮುಖ್ಯವಾದ ತತ್ವಶಾಸ್ತ್ರ ಇದೆ, ಪೀಪಲ್ ಬಿಫೋರ್ ಪ್ರಾಫಿಟ್ ಅಂತ. ಗ್ರಾಹಕರು. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಎಂಪ್ಲಾಯೀಸ್ ಇರಲಿ, ನಮ್ಮ ಕಸ್ಟಮರ್ಸ್ ಇರಲಿ, ನಮ್ಮ ಜೊತೆಗೆ ಎಂಪ್ಲಾಯೀಸ್ ಇದೆ ಹೂ ಹ್ಯಾವ್ ಬೀನ್ ವರ್ಕಿಂಗ್ ಫಾರ್ ಮೋರ್ ದೆನ್ 30 years. ಅದೇ ಥರ ಕಸ್ಟಮರ್ಗಳು ಇದೆ, ಡೈಲಿ ಬಂದು ಟೀ ಕುಡ್ತಾರೆ. ಸೊ ಇಟ್ ಈಸ್ ಪ್ಯೂರ್ಲಿ ಎನ್ ಇಮೋಷನ್. ಮೊಹಮ್ಮದ್ ಮಸೂದ್ ಸರ್,
ಎಂಪೈರ್ ಹೋಟೆಲ್ಗಳಲ್ಲಿ ಕಿಚನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ವಿಡಿಯೋ ಮೂಲಕ ತೋರಿಸ್ತಿರ್ತಾರೆ. ಈ ಟ್ರಾನ್ಸ್ಪರೆನ್ಸಿ ಎಷ್ಟು ಇಂಪಾರ್ಟೆಂಟ್ ಗ್ರಾಹಕನ ಜೊತೆ ಕನೆಕ್ಟ್ ಆಗೋದಕ್ಕೆ ಅಂತ ನಿಮ್ಗೆ ಅನ್ಸುತ್ತೆ? We are a very transparent company when it comes to our sourcing and our preparation and then our serving as well. So the transparency brings a lot of trust to the customers. So, and also it spreads also very easily. When the trust is there, people will go and tell other also that, there is this place where you can see what is being prepared in the kitchen. There is no secrecy over there. It is all transparent. So that is a very important part of our culture, mainly because we are a mass brand. ಕರ್ನಾಟಕದಲ್ಲೇ ಬೇರೆ ಕಡೆ ಏನಾದರೂ ಪ್ಲಾನಿಂಗ್ಗಳು ನಡೀತಾ ಇದೆಯಾ ಎಂಪೈರ್ನ ಓಪನ್ ಮಾಡೋದಕ್ಕೆ ಅಂತ ಹೇಳಿ? ಮುಂದಿನ ಹಂತಗಳಲ್ಲಿ ಮುಂದಿನ ಪ್ಲಾನಿಂಗ್ ಏನಾದರೂ ಇದೆಯಾ ಅಂತ ಹೇಳಿ? Of course, we have plans to go out of Bangalore and open branches in the tier 2 and tier 3 cities. Now, maybe next year, this year, by middle of this year or early next year, we will be opening our branches in other cities of Karnataka. Yeah. ಓಕೆ, ಅಬ್ದುಲ್ ಅಜೀಜ್ ಸರ್, ಒಂದು ಕ್ಯೂರಿಯಾಸಿಟಿ ಇರೋದು ಫ್ಯಾಮಿಲಿ ರನ್ ಬಿಸ್ನೆಸ್ನಲ್ಲಿ ಏನು ಅಂದರೆ ಒಪಿನಿಯನ್ಸ್ ಕ್ಲಾಶ್ ಆಗಲ್ವಾ ಅದೆಲ್ಲ ಅಂತ? ಇಷ್ಟು ಮಟ್ಟಕ್ಕೆ ಎಂಪೈರ್ ಬೆಳೆಸಿ ಅದಕ್ಕೆ ಒಂದು ಮುಖ್ಯ ಕಾರಣ ಅದೇನೆ, ನಮ್ಮ ಯೂನಿಟಿ. ಏನಿದ್ರೂ ಏನು ಐ ಮೀನ್ ಒಪಿನಿಯನ್ ಡಿಫ್ರೆನ್ಸ್ ಇದ್ರೇನು ಏನೋ ನಾವು ಎಲ್ಲ ನಮ್ಮ ಒಳಗಿರನ್ನೆಲ್ಲ ಸೋಲ್ವ್ ಮಾಡೋದು. ಪರಸ್ಪರ ಮ್ಯೂಚುವಲ್ ರೆಸ್ಪೆಕ್ಟ್, ರೆಸ್ಪೆಕ್ಟಿಂಗ್ ಒಪಿನಿಯನ್, ಲೈಕ್ಸ್ ಡಿಸ್ಲೈಕ್ಸ್, ಅದೆಲ್ಲ ತುಂಬ ಮುಖ್ಯವಾದ. ಜನರೇಷನ್ ವೈಸ್ ಐಡಿಯಾಸ್ ಕ್ಲಾಶ್ ಆಗಲ್ವಾ ಸರ್? It is our responsibility as a generation, third generation, to make sure that the older generation trust us, right? So we have to perform, prove it to them. That is when they will also allow us to take decisions on our own also later on. ಲೇಟ್ ಫಾದರ್ ಅವರ ಹೆಸರಲ್ಲಿ ಒಂದು ಬ್ಲಡ್ ಡೋನರ್ ಗ್ರೂಪ್ ಇದೆ ಜೊತೆಗೆ. ಸೊ ವಿ ಹ್ಯಾವ್ 3,500 ಬ್ಲಡ್ ಬಿಸ್ನೆಸ್ ಡೋನರ್ಸ್. ಜೊತೆಗೆ ಸೋಷಿಯಲ್ ಕಾಸ್ನಲ್ಲೂ ಕೂಡ ಒಂದು ಸೋಷಿಯಲ್ ಸರ್ವಿಸ್ ಅಂದಾಗ ಕಮ್ಯುನಿಟಿಯಿಂದ ನನಗೆ ಅಷ್ಟು ಬಂದಿದ್ದಾರೆ. ಯಾಕೆಂದ್ರೆ ಬಿಸ್ನೆಸ್ ಕೊಡೋದು, ವ್ಯಾಪಾರ ಕೊಡೋದು, ನಮ್ಮದು ಅವ್ರ ಜೊತೆಯಲ್ಲಿ ಬಂದು ಊಟ ಮಾಡೋದು, ಅಷ್ಟು ಯಾಕೆಂದರೆ ರೆಸ್ಪೆಕ್ಟು ಕೊಡೋದು, ತಿರುಗಿ ಏನೊಂದು ಕಮ್ಯುನಿಟಿ ಕೊಡಬೇಕಾಗಿತ್ತು. ನಮ್ಮ ಜೊತೆಯಲ್ಲಿ ಒಂದು ಪ್ಲೆಡ್ಜ್ ಮಾಡಿದ್ದೀವಿ 3,000 ಜನ ಬ್ಲಡ್ ಡೊನೇಷನ್ಗೆ. ಯಾವಾಗಲೂ ಬೆಂಗಳೂರಿಂದ ಇಲ್ಲಿಂದ ಆಚೆಯಿಂದ ಒಂದು ಫೋನ್ ಬಂದಾಗ ವಿದಿನ್ 10 minutes ಅವರಿಗೆ ಒಂದು ಕನ್ಫರ್ಮೇಷನ್ ಕೊಡ್ಬೋದು, ಎಲ್ಲಿ ಯಾವುದು ಡೋನರ್ ಲಿಸ್ಟ್ ಇದೆ ನಮ್ಮ ಜೊತೆಗೆ. ಏನು ಕೆಲಸ ಇರಲಿ, ಆ ಬ್ಲಡ್ ಗ್ರೂಪ್ ಯಾರು ಎಂಪ್ಲಾಯ್ ಇದ್ದರೆ ಅದು A+ ಬೇಕಾಗಿದೆ, A+ ಅಕ್ಕಿ ಇಟ್ಟಿದ್ರೆ ತೋರಿಸ್ತಾರೆ ಎಷ್ಟು ಆ ಜನ ಎಂಪ್ಲಾಯಿಗೆ ಅವತ್ತು ರಜಾ ಕೊಡ್ತಾರೆ. ನಾವು ನೀವು ಹೋಗಿ ಅಲ್ಲಿ ಬ್ಲಡ್ ಕೊಟ್ಟು ಬನ್ನಿ ಅಂತ. ಸುಮಾರು ಒಂದು 5,000 ಬ್ಲಡ್ ಡೊನೇಷನ್ ಆಗಿದೆ. last 5 years. ಡೆಫಿನೆಟ್ಲಿ. ಎಂಪೈರ್ FC ಅಂತ ಒಂದು ಫುಟ್ಬಾಲ್ ಟೀಮ್ ನಾವೀಗ ಮಾಡಿದ್ದಾರೆ, ಅದು ಲಾಂಚ್ ಮಾಡಿದ್ದಾರೆ. ಈಗ ಟ್ರಯಲ್ಸಲ್ಲಿ ನಡೆಸ್ತಾ ಇದ್ದೀನಿ, ನೋಡೋಣ. ಇನ್ನೂ ನಮ್ಮ ಬೆಂಗಳೂರಿಗೆಲ್ಲ ಕರ್ನಾಟಕ ಹೆಸರು ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತ ಆ ಥರ ಒಂದು ಐಡಿಯಾ ಇದೆ. ನಿಮ್ಮ ಎಂಪ್ಲಾಯೀಸ್ ಬಗ್ಗೆ ಏನು ಹೇಳ್ತೀರಿ? ಈ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಬಗ್ಗೆ ಏನು ಹೇಳ್ತೀರಿ ಅಂತ ಹೇಳಿ? ಮೇಡಮ್, ನಮಗೆ ಎಂಪ್ಲಾಯೀಸ್ ಅಂದರೆ ಇಟ್ ಇಸ್ ನಾಟ್ ಎಂಪ್ಲಾಯೀಸ್, ಅವರ್ ಫ್ಯಾಮಿಲಿ ಥರ. ಯಾಕೆಂದರೆ ದೇ ಆರ್ ದ ಬ್ಯಾಕ್ ಬೋನ್ ಆಫ್ ಅವರ್ ಎಸ್ಟಾಬ್ಲಿಷ್ಮೆಂಟ್. ಒಂದು ಜನ ಬಂದಾಗ ಅವ್ರಿಗೆ ನಾವು ಕೊಡೋದು 3 times ಮೀಲ್ ಇದ್ದಾರೆ, ಅಕೊಮಡೇಷನ್ ನಾವು ಫುಲ್ಲಾಗಿ ಕೊಡ್ತೀವಿ, ಎಲ್ಲ ಫ್ರೀ. ಅಂದರೆ ಅದಕ್ಕೆ ಬೇರೆ ಚಾರ್ಜ್ ಮಾಡೋದು ಬೇರೆ ಏನಿಲ್ಲ. ಅವರಿಲ್ಲದ್ರೆ ನಾವಿಲ್ಲ. ಹೌದು. ಒಬ್ಬರು ನಮ್ಮ ವೇಟ್ರ್ ಇದೆ ಹಾಸನಲ್ಲಿ, ಟಾಟೂ ಮಾಡಿದಲ್ಲ, ಎಂಪೈರ್ ಹೋಗಿದ್ದಲ್ಲ, ತಂದೆ ಫೋಟೋ ಎಲ್ಲ ಟ್ಯಾಟೂ ಮಾಡಿದ್ದಾರೆ. ರಿಲೇಷನ್ಶಿಪ್ ವಿತ್ ದಿ ಡಿಪಾರ್ಟ್ಮೆಂಟ್ಸ್, ಅದು ಈ BBMP ಇರಲಿ, ಪೊಲೀಸ್ ಅವರು ಇರಲಿ, ಬೇರೆ ಯಾವುದು ಡಿಪಾರ್ಟ್ಮೆಂಟ್ಸ್ ಇರಲಿ, ಆಲ್ವೇಸ್ ಕೋಆಪರೇಟೆಡ್. ಆ ಒಂದು ಕೋಆಪರೇಷನ್, ಯಾಕೆಂದರೆ ಡಿಪಾರ್ಟ್ಮೆಂಟ್ ಅವರು ನಮ್ಮ ಕಸ್ಟಮರೇ. ಸೊ ನಮ್ಮ ಡ್ರೀಮ್ ಒಂದು ಗ್ಲೋಬಲ್ ಫುಡ್ ಕಂಪನಿ ಮಾಡಬೇಕಂತ. ಈ ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ಎಂಪೈರ್ದು ಪ್ಯಾಕೇಜ್ಡ್ ಫುಡ್ ಐಟಮು ಅದು ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್ ನಾವು ಮಾಡ್ತೀವಿ. ಅದೊಂದು ಪ್ಲ್ಯಾನ್ ಇದೆ. ಬರೀ ರೆಸ್ಟೋರೆಂಟ್ಸ್ ಎಲ್ಲ, ಈವನ್ ಸೂಪರ್ ಮಾರ್ಕೆಟ್ ಶೆಲ್ಫ್ ಒಳಗಡೆನೂ ನಮ್ಮ ಬ್ರ್ಯಾಂಡ್ ಇರಬೇಕು, ಆ ಥರ. ಯಾಕೆಂದರೆ ಒಂದು ಹಿಸ್ಟ್ರಿ ಇದೆ, ಒಂದು ಸ್ಟೋರಿ ಇದೆ. ಎಂಪೈರ್ನ ಸ್ಥಾಪಕರ ಹುಟ್ಟು ಕೇರಳದಲ್ಲಾದರೂ ಎಂಪೈರನ್ನು ಕೈ ಹಿಡಿದು ಬೆಳೆಸಿದ್ದು ಕನ್ನಡ ನಾಡು, ಅದರಲ್ಲೂ ಬೆಂಗಳೂರು. ಎಲ್ಲೂ ಇಲ್ಲದಂತೆ ಕನ್ನಡ ಮೆನುವನ್ನು ಪರಿಚಯಿಸಿದ್ದು ಬೆಂಗಳೂರಿನ ಎಂಪೈರ್ ಹೋಟ್ಲು. ಅದೇ ರೀತಿ ಎಂಪೈರ್ ಹೋಟ್ಲ್ನಲ್ಲಿ ಇರುವಂತಹ 3,500ಕ್ಕಿಂತಲೂ ಹೆಚ್ಚು ಉದ್ಯೋಗಿಗಳು ದೇಶದ 12 ರಾಜ್ಯಗಳಿಂದ ಬಂದು ನೆಲೆಸಿದ್ದಾರೆ. ಅವರಿಗೂ ಕೂಡ ಕನ್ನಡ ಕಲಿಸುವಂತಹ ಒಂದು ಪ್ರಯತ್ನವನ್ನು ನಾವು ನಮ್ಮ ಕೇಂದ್ರ ಕಚೇರಿಯಲ್ಲಿ ಮಾಡೋ ಉದ್ದೇಶವನ್ನು ಇಟ್ಟುಕೊಂಡು ಶೀಘ್ರದಲ್ಲೇ ಇಲ್ಲಿರುವ ಪ್ರತಿಯೊಬ್ಬರು ಕೂಡ ನಾಡು ಭಾಷೆ, ಆಡು ಭಾಷೆ ಕನ್ನಡವನ್ನು ಕಲಿಯುವಂತಹ ಒಂದು ತರಗತಿಯನ್ನು ಆರಂಭ ಮಾಡುವಂಥ ಒಂದು ಪ್ರಯತ್ನವನ್ನು ಎಂಪೈರ್ ಮಾಡುತ್ತಿದೆ.
ಜನರಿಂದ ಏನು ತೊಗೊಂಡಿದ್ದೀರೋ ಜನರಿಗೆ ಮತ್ತೆ ಅದನ್ನು ಮುಕ್ತವಾಗಿ ಕೊಡಬೇಕು ಅನ್ನುವಂಥ ಬಯಕೆಯನ್ನು ಇಟ್ಕೊಂಡಿದ್ದೀರಿ. ಈಗಲೇ ಒಂದು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆದಿದೆ ಎಂಪೈರ್. ಇನ್ನೂ ದೊಡ್ಡ ಸಾಮ್ರಾಜ್ಯವಾಗಲಿ, ನಿಮ್ಮ ಕನಸುಗಳು ಏನಿದೆ ನನಸಾಗಲಿ, ಜನರಿಗೆ ಏನು ರುಚಿಯಾದಂಥ ಆಹಾರವನ್ನು ಕೊಡ್ತಾ ಇದ್ದೀರಿ ಅದು ಹಾಗೆ ಮುಂದುವರಲಿ ಅಂತ ಹೇಳಿ ನಾನು ಕೂಡ ವಿಶ್ ಮಾಡ್ತೀನಿ ಸರ್. ಬಹುಶಃ ಈಗ ಸೆಂಟರ್ ಫಾರ್ ಎಕ್ಸಲೆನ್ಸ್ಗೆ ಹೋಗುವಂಥ ಟೈಮ್. ಶಾಕೀರ್ ಸರ್, ಹೊರಡೋಣ ಅಲ್ಲಿಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಲೋ ಸರ್. ಹಾಯ್ ಸರ್. Hello Drishi, how are you? Namaste. Welcome to NKP Empire Center of Excellence. Thank you. ಎಂಪೈರ್ ಬಗ್ಗೆ ಹೇಳಿದ್ರಿ. ಎಂಪೈರ್ದು ಎಕ್ಸಲೆನ್ಸ್ ಆಗಿರುವಂಥ ಒಂದು ಜಾಗ ತೋರಿಸ್ತೀನಿ, ಎಕ್ಸಲೆನ್ಸ್ ಕಿಚನ್ ಅನ್ನ ತೋರಿಸ್ತೀನಿ ಅಂತ ಹೇಳಿದ್ರಿ. ಅದನ್ನ ನೋಡೋಣ ಅಂತ ಬಂದ್ವಿ ಸರ್. ಹೋಗೋಣ ಸರ್ ಒಳಗಡೆ. ಬನ್ನಿ. ಥ್ಯಾಂಕ್ ಯು. ಪ್ಲೀಸ್ ಕಮ್. ಸೆಂಟರ್ ಫಾರ್ ಎಕ್ಸಲೆನ್ಸ್. ಎಸ್, ಇದು ನಮ್ಮ ಫ್ಯೂಚರ್. ಎಂಪೈರ್ದು NKP ಎಂಪೈರ್ದು ಫ್ಯೂಚರ್. ನಾವು ಇರಲಿ, ಯಾವುದು ಬ್ರ್ಯಾಂಡ್ಸ್ ಇರಲಿ, ಹೊಸ ನಾವು ಬ್ರ್ಯಾಂಡ್ಸ್ ಮಾಡಿದರೆ ಎಲ್ಲಾಂದ್ರೆ ಇಲ್ಲಿಂದ ನೋಡ್ಬೋದು. ಸೊ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂದರೆ ಏನು? ಬರೀ ಕಿಚನ್ ಅಲ್ಲ, ಅದ್ಭುತ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಹಿಯರ್. ಅದು ನಾನು ತೋರಿಸ್ತೀನಿ. ಇಲ್ಲಿಂದ ಬಂದಾಗ ಫೆಸಿಲಿಟಿ ಫ್ಲೋರ್ ಹೋಗೋದು ಮುಂಚೆ ಇದು ಮಾಡಲೇಬೇಕು. ಈ ನೆಕ್ಸ್ಟ್ ಜೆನ್ ಹೈಜೀನ್ ಅಂತ ಮಿಷಿನ್ ನಾವು ಯೂಸ್ ಮಾಡಿದ್ದೀವಿ. ಇಟ್ ಇಸ್ ಆಲ್ ಇಂಪೋರ್ಟೆಡ್. ವಾಶ್ ಮಾಡಿದ್ಮೇಲೆ ಡ್ರೈ ಆಗುತ್ತೆ, ಆಮೇಲೆ ಇಲ್ಲಿಂದ ಸ್ಯಾನಿಟೈಸಿಂಗ್ ಆಗುತ್ತೆ. ಅದೇ ಟೈಮಲ್ಲಿ ನಿಮ್ಮ ಫುಟ್ವೇರು ಕ್ಲೀನ್ ಆಗುತ್ತೆ. ಸೊ ನೋ ಮೈಕ್ರೋಬ್ ಜರ್ಮ್ಸ್ ಏನು ಇರಬಾರ್ದು, ಬಿಕಾಸ್ ಇಟ್ ಇಸ್ ಎ ಕ್ಲೀನ್ ಫೆಸಿಲಿಟಿ. ಇಲ್ಲಿ ಮಾಡೋದು ನಾವು ಊಟ, ಫುಡ್ಡು, ಮೋಸ್ಟ್ ಆಫ್ ಇಟ್ ಇಸ್ ಆಲ್ ನ್ಯಾಚುರಲ್ ಫುಡ್ ಐಟಮ್ಸ್. ಹೈಲಿ ಏನಂದ್ರೆ ಇಟ್ ಇಸ್ ರಿಸ್ಕ್ ಹೈ ಇರುತ್ತೆ ಫುಡ್ ಐಟಮ್ಸ್ ಅಲ್ಲಿ. ಅದು ಬರೋದು ಹೋಗೋದು, ಆ ಟೆಂಪರೇಚರ್ ಕಂಟ್ರೋಲು, ಇದು ಎಲ್ಲ ಕರೆಕ್ಟ್ ಆಗಿ ಇರಬೇಕು. ನೋ ಕಾಂಪ್ರಮೈಸ್ ಆನ್ ದ ಕ್ವಾಲಿಟಿ, ನೋ ಕಾಂಪ್ರಮೈಸ್ ಆನ್ ರಿಸೀವಿಂಗ್. ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅಲ್ಲಿ ನೋ ಕಾಂಪ್ರಮೈಸ್. ನೋ ಕಾಂಪ್ರಮೈಸ್ ಮೇಡಮ್. 57 years ನೋ ಕಾಂಪ್ರಮೈಸ್. ಇದು ನಮ್ಮ ಸ್ಟೋರೇಜ್ ಏರಿಯಾ, ಆಲ್ ಡ್ರೈ ಸ್ಟೋರೇಜ್. ಒಂದೊಂದು ರ್ಯಾಕ್ ಅಲ್ಲಿ ನಮ್ಮ 2 ಟನ್ ಇಡ್ಬೋದು. ಒಂದೊಂದು ರ್ಯಾಕ್ ಅಲ್ಲಿ 2 ಟನ್ ಇಡ್ಬೋದು. ಜನ ಬಂದಾಗ ನಮ್ಮ ಈ ವೆಜಿಟೇಬಲ್ಸ್ ಅಲ್ಲಿ ಬಂದಾಗ ಒಂದು ಸಾರ್ಟಿಂಗ್ ಗ್ರೇಡಿಂಗ್ ಎಲ್ಲ ಮಾಡ್ಬೇಕಲ್ಲ. ಒಂದು ಸೈಜು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಇಲ್ಲಾಂದ್ರೆ ಅದು ಸ್ಪಾಯ್ಲ್ ಆಗಿರ್ಬೋದು. ಹೆಂಗ್ ಮಾಡ್ತೀರಾ ಸಾರ್ಟಿಂಗ್? ಇದೊಂದು ನಾರ್ಮಲ್ ಟೇಬಲ್, ಇದು ಆಟೋಮೇಟೆಡ್ ಸಾರ್ಟಿಂಗ್ ಟೇಬಲ್, ಕನ್ವೇಯರ್ ಬೆಲ್ಟ್. ಐಟಮ್ ಇಟ್ಟದ ಮೇಲೆ ಅದು ಹಂಗೇ ಇದು ಹೋಗುತ್ತೆ. ಜನ ಇಲ್ಲಿ ನೋಡ್ಬಿಟ್ಟು ಅವರು ಸಾರ್ಟಿಂಗ್ ಮಾಡ್ತಾರೆ, ಕಚರ ಅಲ್ಲಿ ಇಡ್ತಾರೆ. ನೋ ಡೈರೆಕ್ಟ್ ಟಚಿಂಗ್ ವಿತ್ ಹ್ಯಾಂಡ್ಸ್. ನಮ್ಮ ಬ್ಯಾಂಗ್ಳೂರ್ ನಮ್ಮ ಎಂಪೈರ್, ಅದೇ ನಮ್ಮ ಇದು ಫಿಲಾಸಫಿ. ಆ್ಯಂಡ್ ಟೇಸ್ಟ್ ಆಫ್ ಬ್ಯಾಂಗ್ಳೂರ್ ನಮ್ಮ ಟ್ಯಾಗ್ ಲೈನ್. ಆ ಟೇಸ್ಟ್ ಆಫ್ ಬ್ಯಾಂಗ್ಳೂರ್ ಟ್ಯಾಗ್ ಲೈನು ಎಂಪೈರ್ ಜೊತೆಗೆ ಯಾವಾಗಲೂ ಇರಬೇಕು. ಅದು ಇವತ್ತು 56 ವರ್ಷ ಇತ್ತು, ಏನೋ ಒಂದು 150 ವರ್ಷ ಹೋಗೋಣ ಮೇಡಮ್. ಇದು ನಮ್ಮ ಮೇನ್ ಹಾರ್ಟ್ ಆ್ಯಂಡ್ ಸೋಲ್. ಇಲ್ಲಿ ಏನು ನಡೀತಿರಂತೆ, ಇಟ್ ಈಸ್ ಅವರ್ ಸೀಕ್ರೆಟ್ ಮಸಾಲಾಸ್. ನಮ್ಮ ಎಂಪೈರ್ ಮಸಾಲ ಇರ್ಬೋದು, ಕರಿ ಮಸಾಲ ಇರ್ಬೋದು, ನಮ್ಮ ಗರಂ ಮಸಾಲ ಇರ್ಬೋದು, ಆಮೇಲೆ ಟ್ರೆಡಿಷ್ನಲ್ ಆಗಿ ಮಾಡೋದು ಮಸಾಲಾಸ್ ಇರ್ಬೋದು. ಇವಾಗ ನಾನು ಹೆಂಗೆ ಮಾಡ್ತೀರಾ, ವಿ ಆರ್ ಮಾರ್ಕೆಟಿಂದ ನಮ್ಮ ಹರ್ಬ್ಸು ಸ್ಪೈಸಸ್ ಎಲ್ಲ ಹೋಳಾಗಿ ಇಟ್ಬಿಟ್ಟು ನಾವು ಡ್ರೈಯಿಂಗ್ ಪ್ರಾಸೆಸ್ ಬೇರೆ ಇದೆ, ಮಿಲ್ಲಿಂಗ್ ಪ್ರಾಸೆಸ್. ಇವಾಗಲೇ ಮಿಲ್ಲಿಂಗ್ ಮಾಡೋದು ಎಲ್ಲಿ ಅಂತ 3 ಬೇರೆ ಬೇರೆ ಜನರಲ್ಲಿ ಮಿಲ್ಲಿಂಗ್, ಡ್ರೈಯಿಂಗ್ ಬೇರೆ ಕಡೆಯಿಂದ, ಮಿಲ್ಲಿಂಗ್ ಬೇರೆ ಕಡೆಯಿಂದ. ಅದೆಲ್ಲ ಈ ಫೆಸಿಲಿಟಿ ಹಿಂಗೆ ಮಾಡ್ಬೋದು. ಬರೀ ಇದಲ್ಲ, ವಿ ಆರ್ ಆಲ್ಸೋ ಡೂಯಿಂಗ್ ಅವರ್ ಓನ್ ಮಿನರಲ್ ವಾಟರ್. Yes, that is also getting ready, inshallah. This is our one of our most priced possession in ಹೇಳ್ಬೋದು ಇಂಗ್ಲೀಷಲ್ಲಿ. This machine is a pharma grade machine, madam. Okay. This machine makes our dry masalas. From drying to vibration, filtering to sorting, particle reduction, ಎಲ್ಲ ಮಾಡಿಬಿಟ್ಟು this packaging facility can pack from 5 grams to 50 grams. ಬರೀ ರೆಸ್ಟೋರೆಂಟ್ ಬಿಸ್ನೆಸ್ ಎಲ್ಲ ಫುಡ್ ಬಿಸ್ನೆಸ್ ಥರ ನಾವು ಅದು FMCG ಬರೆಗೂ ಹೋಗ್ತಾ ಇದ್ದೀವಿ. ಎಂಪೈರ್ ಇರೋದು ಬರೀ ಪ್ಲೇಟ್ನಲ್ಲಿ ಬೇಡ, ಮನೆಯಲ್ಲಿ ಇರೋದು ಕಿಚನಲ್ಲಿ, ಶೆಲ್ಫ್ನಲ್ಲಿ ಒಂದು ಎಂಪೈರ್ ಪ್ರಾಡಕ್ಟ್ ಇರಬೇಕು ಮೇಡಮ್. ದಟ್ ಈಸ್ ಅವರ್ ಡ್ರೀಮ್ ಆ್ಯಂಡ್ ವಿಷನ್. ಎಸ್. ಸೊ ಮೇಡಮ್, ಇದು ನೋಡೋದು, ದಿಸ್ ಇಸ್ ಅವರ್ ಹಾಟ್ ಕಿಚನ್. ರೆಡಿ ಗ್ರೇವೀಸ್ ಇರುತ್ತೆ, ನಮ್ಮ ಬೇಸಸ್ ಇರುತ್ತೆ. ಬ್ರಾಂಚ್ ಅಲ್ಲಿ ಗ್ರೇವಿ ಎಲ್ಲ ಮಾಡೋಕ್ಕೆ ಕರಿ ಬೇಸಸ್, ಆಮೇಲೆ ನಮ್ಮ ಬಿರಿಯಾನಿದು ಮಸಾಲ ಅದೆಲ್ಲ ಸೆಂಟ್ರಲೈಸ್ಡ್. ಒಂದೆಷ್ಟು ಕ್ವಾಂಟಿಟಿ ಇದು ಫುಡ್ ರೆಡಿ ಆಗುತ್ತೆ ಸರ್ ಇಲ್ಲಿಂದ ಡಿಸ್ಪ್ಯಾಚ್ ಆಗುತ್ತೆ? ಟೋಟಲ್ ಕೇಳಿದ್ರೆ ಮೇಡಮ್, ಇನ್ಕ್ಲೂಡಿಂಗ್ ನಮ್ಮ ಹಾಟ್ ಕಿಚನ್ನು, ನಮ್ಮ ಪ್ರಾಸೆಸಿಂಗು, ಬುಚ್ಚರಿ ಎಲ್ಲ ಸೇರಿದ್ರೆ ಆಲ್ಮೋಸ್ಟ್ ಒಂದು 25 ಟನ್ ಡೈಲಿ ಆಚೆ ಹೋಗುತ್ತೆ. ದಿಸ್ ಇಸ್ ಅ ಹಾಟ್ ಫಿಲ್ ಪ್ಯಾಕೇಜಿಂಗ್ ಮಿಷಿನ್. ಅದೇ 85-90 ಡಿಗ್ರಿಯಲ್ಲಿ ಪ್ಯಾಕೇಜಿಂಗ್ ಮಾಡಬಹುದು. ಹಾಟ್ ಅದೇ ಬಿಸಿ ಆಗಿ ನಮ್ಮ ಪ್ಯಾಕೇಜಿಂಗ್ ಮಾಡ್ಬೋದು. ಆದ್ಮೇಲೆ ಏನಾಗುತ್ತೆ, ಈ ಒಂದು ಇಷ್ಟು ದೊಡ್ಡದೊಂದು ಬಸ್ ತರ ಇದೆಯಲ್ಲ, ದಿಸ್ ಇಸ್ ಅ ಬ್ಲಾಸ್ಟ್ ಚಿಲ್ಲಿಂಗ್ ಚೇಂಬರ್. ಈ ಮಿಷಿನ್ ಅಲ್ಲಿ ವಿದಿನ್ 9 minutes ನಮ್ಮ ಇರೋದು ಹಾಟ್ ಪ್ಯಾಕೇಜ್ ಇದೆಯಲ್ಲ, 90 ಡಿಗ್ರಿಯಿಂದ ವಿದಿನ್ 9 minutes ಇಸ್ ಕಮ್ ಡೌನ್ಸ್ ಟು 4 degree. ಸೊ ಇಟ್ ಇಸ್ ಬ್ಲಾಸ್ಟಿಂಗ್ ವಾಟರ್, ಕೂಲಿಂಗ್ ಡೌನ್ ದ ಪ್ರಾಡಕ್ಟ್.
ಇವಾಗಲೇ ವಿ ಆರ್ ಎಂಟ್ರಿಂಗ್ ದ ವೆಜಿಟಬಲ್ ಪ್ರಾಸೆಸಿಂಗ್. ಓಕೆ ಅಲ್ಲಿ ಇರೋದು ನಮ್ಮ ವೇಯಿಂಗ್ ಸ್ಕೇಲು, ಅಗೇನ್ ದಟ್ ಇಸ್ ಇಂಟರ್ನೆಟ್ ಕನೆಕ್ಟೆಡ್. ಇಲ್ಲಿ ಜನ ನಿಲ್ಸ್ಕೊಂಡು ನೋಟ್ ಮಾಡೋದು ಅದೆಲ್ಲ ಬೇಡ. ಹಾ ಐಟಮ್ ಇಟ್ಟಿದ್ರೆ ಐಟಮ್ ಕೋಡ್ ಇರುತ್ತೆ, ಅದು ಸ್ಕ್ಯಾನ್ ಆಗುತ್ತೆ, ಆ ಕೋಡ್ ಮೇಲೆ ಡೈರೆಕ್ಟ್ ಸಿಸ್ಟಮ್ ಆಗಿ ಹೇಳುತ್ತೆ ವೆಯ್ಟ್ ಎಷ್ಟು ಇದೆಷ್ಟು ಎಲ್ಲ ಕರೆಕ್ಟ್ ಆಗಿ ಹೇಳುತ್ತೆ. ಕ್ಯಾಮರಾಸ್ ಇದೆ, ಕ್ಯಾಮರಾಸು ಇಟ್ಸ್ ಆಲ್ ಮೋರ್ ಆರ್ ಲೆಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟು ಅ ಸ್ಮಾಲ್ ಎಕ್ಸ್ಟೆಂಟ್. ಓಕೆ ವೆಜಿಟೇಬಲ್ಸ್ ಅಲ್ಲಿ ಈ ಕ್ರೇಟ್ ನಲ್ಲಿ ಹಿಂಗೆ ಬರುತ್ತೆ, ಹಾ ಬಂದಾಗ ಕ್ವಾಲಿಟಿ ಚೆಕ್. ಸೊ ನಮ್ಮ ಅನಿಯನ್ ಪೀಲಿಂಗ್ ಆದ್ಮೇಲೆ ಅದು ಚಾಪಿಂಗು ಕಟ್ಟಿಂಗ್ ಎಲ್ಲ ನಡುತ್ತೆ. ಈ ಮಿಷಿನು ಇಟ್ ಇಸ್ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ವೆಜಿಟಬಲ್ ಪ್ರಾಸೆಸಿಂಗ್ ಮಿಷಿನ್ಸ್ ಕಮರ್ಷಿಯಲ್ ಲೆವೆಲ್ಗೆ. ಈ ಮಿಷಿನು 1 hour ಅಲ್ಲಿ ಆಲ್ಮೋಸ್ಟ್ 1.2 tons ಪ್ರಾಸೆಸ್ ಮಾಡೋಕ್ಕಾಗುತ್ತೆ. ಇದು ನಮ್ಮ ಮೇನ್ ಬುಚರಿ ಸೆಕ್ಷನ್. ಹಾ ಮೇನ್ ನಮ್ಮ ಕಬಾಬ್ ಹೌದಲ್ವಾ, ಕಬಾಬು, ಗ್ರಿಲ್ ಚಿಕನ್, ತಂದೂರಿ ಚಿಕನ್, ನಮ್ಮ ಶವರ್ಮಾ ಮಾಡೋದು ಪ್ರಿಡಾಮಿನೆಂಟ್ಲಿ ನಾವು ಮಾಡೋದು ಇಷ್ಟಪಡ್ತಾರೆ. ಚಿಕನ್. ಹೌದು, ಮಾಡೋದು ಚಿಕನ್. ಆಲ್ಮೋಸ್ಟ್ ಡೈಲಿ ಕೇಳಿದ್ರೆ ಮೇಡಮ್, ಬರೀ ಬೆಂಗಳೂರಿಗೆ ನಮ್ಮ ಔಟ್ಲೆಟ್ಸ್ಗೆ ಆಲ್ಮೋಸ್ಟ್ 10 tons ನಾವು ಯೂಸ್ ಮಾಡ್ತಾ ಇದೀವಿ ಆವರೇಜ್ಗೆ. 10 tons ಆಫ್ ಚಿಕನ್, ಅದು ಇಟ್ ಇಸ್ ಹ್ಯೂಜ್. ಎಸ್ ಮೇಡಮ್, 10,000 kgs. ಓಕೆ ಎಸ್, ದಟ್ ಇಸ್ ಹ್ಯೂಜ್. ಹಾ ಅಂಡ್ ಅದೇ ಡೈಲಿಗೆ, ಒಂದು ವಾರಕ್ಕೆಲ್ಲ ತಿಂಗಳಿಗೆಲ್ಲ ಒಂದು ಡೈಲಿ ಅಷ್ಟು ಹೋಗುತ್ತೆ. ಹೌದು. ನೀವು ನೋಡಿ, ಆಲ್ ಅಗೈನ್ ಸ್ಟ್ಯಾಂಡರ್ಡ್ಸ್. ಅವರು ಇರೋದು ಅವರ ಗ್ರೂಮಿಂಗು, ಯೂನಿಫಾರ್ಮು, ಸೇಫ್ಟಿ ಎಕ್ವಿಪ್ಮೆಂಟು, ಸೇಫ್ಟಿ ಗಿಯರು. ಅಲ್ಲಿ ನಮ್ಮ ಮಿಷಿನ್ ಕಟಿಂಗ್ ಮಾಡ್ತಾರ, ಅವ್ರು ಹಾಕೋದು ಇದು ಮೆಟಲ್ ಗ್ಲವ್ಸ್. ಅದು ಮೆಟಲ್ ಗ್ಲವ್ಸ್. ಸೇಫ್ಟಿ ಅಟ್ಮೋಸ್ಟ್ ಇಂಪಾರ್ಟೆನ್ಸ್. ಬ್ಲೇಡ್ ಜೊತೆಗೆ ಇಟ್ಟಿದ್ರೆ ಕಟ್ ಆಗಲ್ಲ. ಅಂಡ್ ಬ್ಲೇಡ್ ಡಿಸೈನ್ ಈ ಕೈಯಲ್ಲಿ ಫಿಂಗರ್ ಹೋಗಿದ್ರೆ ಅದು ಸ್ಟಾಪ್ ಆಗುತ್ತೆ. ಎಸ್ ಎಸ್ ಎಸ್. ಶವರ್ಮಾ ಮಾಡೋದು, ಬಾರ್ಬಿಕ್ಯೂ ಮಾಡೋದು, ಮ್ಯಾರಿನೇಷನ್ ಮಾಡಿಬಿಟ್ಟು ಪ್ಯಾಕ್ ಆಗುತ್ತೆ. ಶಾಕಿರ್ ಸರ್, ನಿಮ್ಮ ಕಂಪ್ಲೀಟ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅನ್ನ ನೋಡಿದ್ವಿ. ನೀವು ಹೇಳಿದ್ರೆ ನೀವು 3rd ಜನರೇಷನ್ ಈ ಬಿಸ್ನೆಸ್ಗೆ ಅಂತ ನಿಮ್ಮ ಫ್ಯಾಮಿಲಿಯಿಂದ, ಜೊತೆಗೆ ಬೆಂಗಳೂರು IIM ನಿಂದ ನೀವು ಓದ್ಕೊಂಡ್ ಬಂದಿರೋರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಳಸ್ತಾ ಒಂದು ಪ್ರೋ ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಾ ಇದ್ದೀರಿ ನಿಮ್ಮ ಸೆಂಟರ್ ಫಾರ್ ಎಕ್ಸಲೆನ್ಸ್ ನಲ್ಲಿ. ನೆಕ್ಸ್ಟ್ ವಿಷನ್ ಏನಿದೆ ಸರ್ ಎಂಪೈರ್ ಬಗ್ಗೆ? ಡೇ ಅಂಡ್ ನೈಟ್ ಎಂಪೈರ್ ಯು ಶುಡ್ ಬಿ ರಿಮೆಂಬರಿಂಗ್ ಇನ್ ದ ಈ ಬ್ಯಾಕ್ ಎಂಡ್ ಫೆಸಿಲಿಟಿಯಲ್ಲಿ ವಾಟ್ ಆರ್ ವಿ ಟ್ರೈಂಗ್ ಟು ಪ್ರೂವ್ ವಿತ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬರೀ ಕಸ್ಟಮರ್ ಅಲ್ಲ, ಬ್ಯಾಕ್ ಎಂಡ್ ನಾವು ಮಾಡೋದು ಟು ಆಲ್ಸೋ ಗೆಟ್ ಗುಡ್ ಟ್ಯಾಲೆಂಟ್. ವೈ ಸೋ ಮಚ್ ಟೆಕ್ನಾಲಜಿ? ನಾವು ಜೊತೆಗೆ ಇರೋದು ಜನ ಎಲ್ಲ ಆಲ್ ಟ್ರೆಡಿಷನಲಿ ಹೋಮ್ ಗ್ರೌಂಡ್ ಪೀಪಲ್. ಸೊ ಟು ಎಂಪವರ್ ದೆಮ್, ಐ ವಾಂಟೆಡ್ ದಟ್ ಎಜುಕೇಷನ್. ದ ಎಂಪೈರ್ ಇಸ್ ಅನ್ ಇಮೋಷನ್. To keep that alive, modern technology is important. To be in people's minds, it is important. To give them what they want, it is important. Nam brand ge ambassador ande on jana illa. All customers are ambassadors. Without people, empire is nothing. So adu namma Bangalore, namma empire jotege. ನಿಮಗೆ ಎಂಪೈರ್ ಬಗ್ಗೆ ಬರೀ ಕನಸುಗಳನ್ನ ಕಾಣ್ತಾ ಇಲ್ಲ, ನೀವು ಯುವ ಉದ್ಯಮಿ ಇದ್ದೀರಿ, ಬರೀ ಕನಸು ಕಾಣ್ತಾ ಇಲ್ಲ, ಆ ಕನಸನ್ನ ನನ್ಸು ಮಾಡೋದಕ್ಕೆ ಸಾಕಷ್ಟು ಎಫರ್ಟ್ ಅನ್ನ ಹಾಕ್ತಾ ಇದ್ದೀರಿ. ಆಲ್ರೆಡಿ ಜನರ ಮನಸ್ಸನ್ನು ಗೆದ್ದಿದೆ ಎಂಪೈರ್. ಆ ಎಂಪೈರ್ನ ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ನಿಮ್ಮದೇ ಆದಂತಹ ವಿಷನ್ಗಳಿದ್ದಾವೆ ನಿಮಗೆ. ಆ ವಿಷನ್ಗಳೆಲ್ಲವೂ ಕೂಡ ಸಕ್ಸಸ್ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಎಂಪೈರ್ ರೆಸ್ಟೋರೆಂಟ್ನ ಅಷ್ಟು ವೆರೈಟಿ ಫುಡ್ಗಳು ಈಗ ನನ್ನ ಮುಂದೆ ಇದ್ದಾವೆ, ಗಮನಿಸ್ತಾ ಇದ್ದೀರಿ. ತಂದೂರಿ ಚಿಕನ್ ಇದೆ, ಅಲ್ಫಹಮ್ ಚಿಕನ್ ಇದೆ, ಜೊತೆಗೆ ಗೀ ರೈಸ್ ಇದೆ, ಹಾಗೆ ಮಟನ್ ರಾನ್ ಇದೆ, ಚಿಲ್ಲಿ ಚಿಕನ್, ಬಟರ್ ಚಿಕನ್, ಗ್ರಿಲ್ಡ್ ಚಿಕನ್ ಬಿರಿಯಾನಿ, ಹಾಗೆ ಗ್ರಿಲ್ಡ್ ಚಿಕನ್ ಜೊತೆಗೆ ಕಬಾಬ್, ಹಾಗೆ ವೆರೈಟಿ ಜ್ಯೂಸ್ಗಳು. ಎಂಪೈರ್ ಸ್ಪೆಷಲ್ ಫಲೂದಾ ಗಮನಿಸ್ತಾ ಇದ್ದೀರಿ, ಬ್ಲೂ ಏಂಜಲ್ ಇದೆ, ಹಾಗೆ ಬ್ಲೂಬೆರಿ ಮೊಯ್ಟು, ಹಾಗೆ ಚಾಕ್ಲೇಟ್ ಫ್ಲಾಶ್. ಇದರ ಜೊತೆಗೆ ಕೌಂಟ್ಲೆಸ್ ವೆರೈಟೀಸ್ ಆಫ್ ಫುಡ್ ಅನ್ನ ನೀವು ಎಂಪೈರ್ಗೆ ಬಂದರೆ ಸವಿಯಬಹುದು. ಶುಚಿ, ರುಚಿ ಹಾಗೆ ಗುಣಮಟ್ಟ, ಈ 3 ವಿಚಾರಗಳಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಇರುವಂತಹ ಎಂಪೈರ್ ಬ್ರ್ಯಾಂಡ್ ಕಳೆದ 5 ದಶಕಗಳಿಂದ ಗ್ರಾಹಕರ ಮನಸ್ಸನ್ನ ಗೆಲ್ತಾ ಇದೆ, ಗ್ರಾಹಕರಿಗೆ ರುಚಿಯಾದಂತಹ ಆಹಾರವನ್ನ ಒದಗಿಸ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಎಂಪೈರ್ ಅನ್ನುವಂತಹ ಬ್ರ್ಯಾಂಡ್, ಅದರ ಜೊತೆಗೆ ಹೊಸದಾಗಿ ಈಸಿ ಬೈಟ್ ಅನ್ನುವಂತಹ ಬ್ರ್ಯಾಂಡ್, ಹಾಗೆಯೇ ಎಂಪೈರ್ ಜ್ಯೂಸ್, ವೆಜಿಟೇರಿಯಾ, ಕರಾಮ ರೆಸ್ಟೋರೆಂಟ್, ಈ 5 ಬ್ರ್ಯಾಂಡ್ಗಳ ಮೂಲಕ ಕನ್ನಡಿಗರಿಗಾಗಿ ಕರ್ನಾಟಕದಾದ್ಯಂತ ಹಾಗೆ ಕರ್ನಾಟಕದ ಹೊರಗೂ ಭಾರತದ ಹೊರಗೂ ಕೂಡ ತನ್ನ ಎಂಪೈರ್ನ ಸಾಮ್ರಾಜ್ಯವನ್ನ ವಿಸ್ತರಿಸುವಂತಹ ಪ್ಲಾನ್ ಅನ್ನ ಎಂಪೈರ್ನ ಮುನ್ನಡೆಸ್ತಾ ಇರುವಂತವರು ಮಾಡ್ತಿದ್ದಾರೆ. ಇದಾಗಿತ್ತು ಎಂಪೈರ್ನ ಯಶೋಗಾಥೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.